ಹೇಮಾವತಿ ನೀರಿಗಾಗಿ ನಿನ್ನೆ ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಗುಬ್ಬಿಯ ಬಿಜೆಪಿ ಮುಖಂಡ ಎಸ್.ಟಿ. ದಿಲೀಪ್ ಕುಮಾರ್, ಜೆಡಿಎಸ್ ಮುಖಂಡ ನಾಗರಾಜು ಮೇಲೆ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕ ಜ್ಯೋತಿ ಗಣೇಶ್ ಹೆಸರು ಕೂಡ ಅದರಲ್ಲಿದೆ. ತುರುವೇಕೆರೆ ಶಾಸಕ ಎಂ.ಟಿ. ಕೃಷ್ಣಪ್ಪ ಹಲವರ ಹೆಸರನ್ನು ಉಲ್ಲೇಖಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಇಬ್ಬರು ಸ್ವಾಮೀಜಿಗಳನ್ನ ಸೇರಿಸಿ ನೂರಾರು ರೈತರ ವಿರುದ್ಧ 11 ಎಫ್ಐಆರ್ ದಾಖಲಾಗಿದೆ. ಹೇಮಾವತಿ ಲಿಂಕ್ನ ಕಾಮಗಾರಿ ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆ ನಿನ್ನೆ ಆಯಿತು. ಸಾವಿರಾರು ಜನ ರೈತರು ಬೀದಿಗಿಳಿದು ಹೋರಾಟ ಮಾಡಿದರು. ಈಗ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಇದು ರೈತರ ಕಣ್ಣನ್ನು ಮತ್ತಷ್ಟು ಕೆಂಪಗಾಗಿಸಿದೆ. ಸರ್ಕಾರದ ವಿರುದ್ಧ ಮತ್ತಷ್ಟು ಆಕ್ರೋಶವನ್ನ ರೈತರು ಹೊರಹಾಕ್ತಾ ಇದ್ದಾರೆ. ಇಬ್ಬರು ಸ್ವಾಮೀಜಿಗಳ ಹೆಸರನ್ನು ಸೇರಿಸಿ ಒಟ್ಟು ನೂರಾರು ರೈತರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಇದು ಈಗ ಮತ್ತೊಮ್ಮೆ ತುಮಕೂರು ಭಾಗದ ರೈತರ ಆಕ್ರೋಶವನ್ನ ಜಾಸ್ತಿ ಮಾಡಿದೆ. ನಾವು ನಮ್ಮ ನೀರಿಗಾಗಿ ಹೋರಾಟವನ್ನು ಮಾಡಿದ್ವಿ, ಅದರಲ್ಲಿ ತಪ್ಪೇನಿದೆ? ನೀರಿಗಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ನಮ್ಮ ವಿರುದ್ಧ ಕೇಸ್ ಹಾಕುವ ಮೂಲಕ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವ, ನಮ್ಮ ಹೋರಾಟವನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ಈಗ ಮತ್ತೊಮ್ಮೆ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ನಡೆಯನ್ನು, ಸರ್ಕಾರದ ನಡೆಯನ್ನು ಟೀಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಯಾವುದೇ ಕೇಸ್ ಹಾಕಿದರೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈ ರೀತಿಯ ಕಾಮಗಾರಿಯನ್ನು ಸ್ಥಗಿತಗೊಳಿಸುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಮೆಸೇಜನ್ನು ಕೂಡ ಈಗ ಕೊಟ್ಟಿರುವಂಥದ್ದು.